ಎಲ್ರೂ ಒಳಗಡೆನೆ ಇದ್ರಲ್ಲ, ಅಂದ್ರೆ ರಿಷಿ ಕೂಡ ಖಂಡಿತ ಇಲ್ಲೇ ಎಲ್ಲೋ ಇರ್ತಾರೆ. ಅಷ್ಟೆಲ್ಲ ಚಾಲೆಂಜ್ ಮಾಡಿದ್ದಿ ದೊಡ್ಡ ಮನುಷ್ಯ ಇಷ್ಟು ಸೈಲೆಂಟ್ ಆಗಿದ್ದಾರೆ ಅಂದ್ರೆ ಏನೋ ಪ್ಲಾನ್ ಮಾಡ್ತಿದ್ದಾರೆ ಅನ್ಸುತ್ತೆ. ಆ ಹುಡುಗಿಗೂ ಇವ್ರಿಗೂ ಯಾವ ಸಂಬಂಧನೂ ಇರಬಾರ್ದು ಅಂತ ತಾನೆ ನವ್ಯನ ನಾನು ಇಲ್ಲಿ ಕರ್ಕೊಂಡು ಬಂದಿದ್ದು. ನನಗ್ ತಿಳಿದೆ ಏನೊಂದು ನಡಿಬಾರ್ದು ಅಂತ ತಾನೆ ನಾನು ಇಲ್ಲೇ ಇದ್ದು ಎಲ್ಲವನ್ನೂ ಗಮನಿಸ್ಕೊಳ್ತಾ ಇದ್ದೀನಿ. ಆದ್ರೂ ಯಾಕೆ ಟೆನ್ಷನ್, ಈ ಯೋಚನೆ? ಎಲ್ಲ ಪ್ಲಾನ್ ಪ್ರಕಾರನೇ ನಡೀತಿರೋ ಈ ಮದುವೆನ ನಿಲ್ಸೋದಕ್ಕೆ ಯಾರಿಂದನೂ ಆಗೋಲ್ಲ. ಒಂದ್ ನಿಮಿಷ, ಈಗ ಬಂದ್ಬಿಡ್ತೀನಿ. ಯಾರಿಗೋಸ್ಕರನಾದ್ರೂ ಕಾಯ್ತಾ ಇದ್ದೀರಾ ಅಥವಾ ಚಾಲೆಂಜ್ ಅಲ್ಲಿ ಸೋತ್ ಹೋದೆ ಅಂತ ನಿರ್ಧಾರ ಮಾಡಿ ಇಲ್ಲಿಂದ ಹೋಗ್ಬೇಕು ಅಂತ ಅನ್ಕೊಳ್ತಿದ್ದೀರಾ? ಸೋಲು ಒಪ್ಕೊಳ್ಳೋನೇ ಆಗಿದ್ರೆ ಯಾವತ್ತೂ ಒಪ್ಕೊಂಡಿರ್ತಿದ್ದೆ. ಹೀಗೆ ಮೌನವಾಗಿರ್ತಿರ್ಲಿಲ್ಲ. ಅಂದ್ರೆ ಗೆಲ್ತೀನಿರೋ ನಂಬಿಕೆ ನಿಮ್ಗಿನ್ನೂ ಇದೆಯಾ? ನಂಬಿಕೆ ಅಲ್ಲ, ವಿಶ್ವಾಸ. ನನಗೆ ಈಗ 2 ಅವಕಾಶ ಇದೆ. ಮೊದಲನೆಯದು ಈ ಮದುವೆ ನಿಲ್ಲಿಸೋ ಆಯುಧ, ಎರಡನೇದು ರಾಹುಲ್ ಸರಸು ಮದುವೆನ ನಡೆಸೋದು. ಇಂಪಾಸಿಬಲ್. ರಾಹುಲ್ ಪ್ರೀತಿ ಕುತ್ತಿಗೆ ತಾಳಿ ಕಟ್ಟೋ ತನಕ ನಾನು ಯಾವ ಕಾರಣಕ್ಕೂ ಕದಲೋದಿಲ್ಲ. ಹಾಗೆ ಇನ್ನೊಬ್ಬರನ್ನ ಆ ಸ್ಥಾನಕ್ಕೆ ಬರೋದಕ್ಕೆ ನಾನು ಬಿಡೋದು ಇಲ್ಲ. ಕಾಲ ಕೂಡ್ ಬಂದರೆ ಕಣ್ಣು ಮುಂದೆ ನಡೆಯೋದನ್ನ ತಡೆಯೋಕೆ ಯಾರ ಕೈಯಲ್ಲೂ ಆಗಲ್ಲ ವಾಗ್ದೇವಿ. ಇವ್ರ ಮಾತಲ್ಲಿರೋ ಕಾನ್ಫಿಡೆನ್ಸ್ ನೋಡ್ತಾ ಇದ್ರೆ ಖಂಡಿತ ಯಾವುದೋ ದೊಡ್ಡ ಪ್ಲಾನ್ ಮಾಡಿದ್ದಾರೆ ಅನ್ಸುತ್ತೆ. ಈಗಲೇ ಈ ಪ್ರಾಬ್ಲಮ್ನ ನಾನು ಸಾಲ್ವ್ ಮಾಡದೆ ಹೋದ್ರೆ ಅದು ಆಮೇಲೆ ದೊಡ್ಡದಾಗಿ ಬೆಳೆದು ಬಿಡುತ್ತೆ. ದೊಡ್ಡಯ್ಯ, ನಿಮ್ಮನ್ನ ವಾಣಿ ಕರೀತಾ ಇದ್ದಾಳೆ. ಏನೋ ಮುಖ್ಯವಾದ ವಿಷಯ ಮಾತಾಡ್ಬೇಕಂತೆ. ವಾಣಿನ? ಎಲ್ಲಿದ್ದಾಳೆ? ಆ ರೂಮಲ್ಲಿ ಇದ್ದಾಳೆ. ನಡಿ ಹೋಗೋಣ. ಇದೇನಮ್ಮ, ಇಲ್ಲಿ ಯಾರೂ ಇಲ್ಲ. ವಾಣಿಯಲ್ಲಿ?
ವಾಣಿ ಅಲ್ಲ, ವಾಗ್ದೇವಿ. ನೀನ್ ಕರ್ಸದ್ಯಾ? ಯಾಕೆ? ನೀವು ಕಷ್ಟಪಡೋದನ್ನ ನೋಡಕ್ಕಾಗ್ತಿರ್ಲಿಲ್ಲ, ಅದಕ್ಕೆ. ಅಲ್ಲಿ ಮಂಟಪದಲ್ಲಿ ನೀವ್ಯಾಕೋ ನೆಮ್ಮದಿಯಿಂದ ಕೂತ್ಕೊಂಡಿಲ್ಲ ಅಂತ ನನ್ಗ್ಯಾಕೋ ಅನ್ನಿಸ್ತು. ಯಾವ್ದೋ ಟೆನ್ಷನ್ ಅಲ್ಲಿ ಇದಾರೆ ಅಂತ ನನಗನ್ನಿಸ್ತು. ಏನೋ ಹುಚ್ಚುಚ್ಚಾಗಿ ಯೋಚನೆ ಮಾಡ್ತಿದ್ದಾರೆ ಅಂತ ಕೂಡ ನನಗನ್ನಿಸ್ತು. ಈ ವಯಸ್ಸಲ್ಲಿ BP ಹೆಚ್ಚಿಗೆ ಮಾಡ್ಕೊಂಡು ತೊಂದರೆ ಆಗೋದು ಬೇಡ ಅಂತಾನೆ ನಿಮ್ಮನ್ನ ನಾನು ಈ ರೂಮ್ ಕರ್ಸಿದ್ದೆ. ಮಂಟಪದಲ್ಲಿ ನಡೆಯೋ ಮದ್ವೆ ಎಲ್ಲ ಇಲ್ಲಿ ಲೈವ್ ಟೆಲಿಕಾಸ್ಟ್ ಆಗಿ ಕಾಣಿಸುತ್ತೆ. ಏನ್ ನೋಡ್ಬೇಕು ಅಂತಿರೋ ಅದ್ ಕಾಣಿಸುತ್ತೆ, ಏನ್ ಕೇಳಬೇಕು ಅನ್ಕೊಳ್ತಿರೋ ಅದು ಕೇಳಿಸುತ್ತೆ. ಸಮಾಧಾನವಾಗಿ ಕೂತ್ಕೊಂಡು ಮದ್ವೆ ನೋಡಿ ಎಂಜಾಯ್ ಮಾಡಿ. ಅಂದ್ರೆ ನನ್ನನ್ನ ಕೂಡ ಹಾಕಿ ಈ ಸ್ಪರ್ಧೆನ ಗೆಲ್ಬೇಕು ಅನ್ಕೊಂಡಿದ್ಯಾ? ನೋ 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 ಮಾವೇನವ್ರೆ, ಕಂಫರ್ಟ್ ಆಗಿರುತ್ತೆ ಅಂತ ನಾನ್ ನಿಮ್ಮನ್ ಕರೆದ್ರೆ ಕೂಡ ಹಾಕೋದು ಅದು ಇದು ಅಂತ ನೀವು ಹೇಳ್ತಾ ಇದ್ದೀರಲ್ಲ. ನಾನ್ ಹೋಗ್ಬೇಕು. ಯಾಕೆ ಮಾವಯ್ಯನವ್ರೆ? ಇಲ್ಲೇ ನಿಮಗೋಸ್ಕರ ಇಷ್ಟೆಲ್ಲ ಏರ್ಪಾಡುಗಳನ್ನ ನಾನು ಮಾಡಿದ್ರೆ ಅದನ್ನ ಬಿಟ್ಟು ಹೊರಗಡೆ ಹೋಗ್ತೀನಿ ಅಂದ್ರೆ ಹೇಗೆ? ಹೇಳಿದ್ರೆ ಅರ್ಥ ಆಗಲ್ವಾ ನಿನಗೆ? ನಾನ್ ಹೋಗ್ಬೇಕು. ನಿಮಗೆ ಬೇರೆ ಆಪ್ಷನ್ ಇಲ್ಲ. ದಾರೆ ಬಿಡು ವಾಗ್ದೇವಿ. ನನ್ನ ಈ ಕೋಣೆಲ್ ಬಂದ್ಸಿದ್ ಮಾತ್ರಕ್ಕೆ ನೀನ್ ಅನ್ಕೊಂಡಿದ್ನ ಸಾಧಿಸೋಕಾಗಲ್ಲ. ಮದ್ವೆ ನಮ್ಮ ಸರಸು ಜೊತೆನೆ ನಡೆಯೋದು. ಅದನ್ನ ಯಾರು ತಡೆಯೋಕ್ಕೂ ಆಗಲ್ಲ, ನಿಲ್ಸೋದಕ್ಕೂ ಆಗಲ್ಲ. ಆ ರೀತಿ ಊಹಿಸ್ಕೊಂಡೆ ಟಿವಿನ ನೋಡಿ. ನಿಜ ಏನು, ಗೆಲುವು ಯಾರದ್ದು ಅಂತ ಸ್ವಲ್ಪ ಹೊತ್ತಲ್ಲೇ ನಿಮಗೆ ಗೊತ್ತಾಗತ್ತೆ. ಏನಾಯ್ತು ವಾಗ್ದೇವಿ? ಸಡನ್ ಆಗಿ ಎಲ್ಲಿಗೆ ಹೋದೆ? ಅದು ಸ್ವಲ್ಪ ಅರ್ಜೆಂಟ್ ಕೆಲಸ ಇತ್ತು, ಅದಕ್ಕೆ ಹೋಗಿದ್ದೆ. ಅಮ್ಮ, ಪೂಜೆ ಪೂರ್ತಿ ಆಯ್ತು. ವಧುವರರಿಬ್ರು ವಸ್ತ್ರ ಬದಲಾಯಿಸ್ಕೊಂಡ್ ಬಂದ್ರೆ ಮದುವೆ ಕಾರ್ಯ ಶುರು ಮಾಡಬಹುದು. ಸರಿ ಪುರೋಹಿತ್ರೆ. ಯಾಕೆ ಹಾಗೆ ನೋಡ್ತಿದ್ಯಾ? ಏನಾಯ್ತು ಜಯಂತಿ? ನೀನ್ ಯಾವ ವಿಷಯಕ್ಕಾದ್ರೂ ಟೆನ್ಷನ್ ಮಾಡ್ಕೊಂಡಿದ್ಯಾ ಅಥವಾ ಅತಿಯಾಗಿ ಯೋಚನೆ ಮಾಡ್ತಿದ್ಯಾ? ನೋ, ಐ ಆಮ್ ಪರ್ಫೆಕ್ಟ್ಲಿ ಆಲ್ ರೈಟ್. ಮದ್ವೆ ಕೆಲಸ ನೋಡು, ಅದಕ್ಕೆ ನಿನಗೆ ಹಾಗನ್ನಿಸ್ತಿದ್ಯೋ ಇಲ್ಲೋ? ರಾಹುಲ್ಗೆ ಈ ಮದ್ವೆ ಇಷ್ಟ ಇಲ್ಲ ಅಲ್ವಾ? ಯಾಕೆ ಹಾಗೆ ಹೇಳ್ತಿದ್ಯಾ ನೀನು? ಏನಿಲ್ಲ, ಬಂದಾಗ್ಲಿಂದ ನೋಡ್ತಿದ್ದೀನಿ. ರಾಹುಲ್ ಮದುಮಗ ತರ ರೆಡಿ ಆಗಿರೋದ್ ಬಿಟ್ರೆ ಯಾವ ಹ್ಯಾಪಿನೆಸ್ಸೂ ಇಲ್ಲ, ಯಾವ ಎಕ್ಸೈಟ್ಮೆಂಟೂ ಇಲ್ಲ. ಡಲ್ ಆಗಿ ಇಷ್ಟ ಇಲ್ದಿರೋ ಹಾಕೋತಿದ್ದಾನೆ. ಏನಾಯ್ತು ವಾಗ್ದೇವಿ? ಇಷ್ಟ ಇಲ್ಲ ಅಂತೇನಿಲ್ಲ. ಬಿಸ್ನೆಸ್ ಅಲ್ಲಿ ಸೆಟ್ಲ್ ಆದ್ಮೇಲೆ ಮದ್ವೆ ಮಾಡ್ಕೋಬೇಕು ಅಂತ ಅವನ್ ಅನ್ಕೊಂಡಿದ್ದ. ಪ್ರೀತಿ ಆದ್ರೆ ಲೈಫ್ ಪಾರ್ಟ್ನರ್, ಬಿಸ್ನೆಸ್ ಪಾರ್ಟ್ನರ್ ಆಗಿರ್ತಾಳೆ. ಫ್ಯೂಚರ್ ಅಲ್ಲಿ ಯಾವ ಪ್ರಾಬ್ಲಮ್ ಬರಬಾರ್ದು ಅಂತ ನಾನೇ ಒಪ್ಸಿ ಮದ್ವೆ ಮಾಡ್ತಿದ್ದೀನಿ. ಅದು ಅಲ್ಲದೆ ಚಿಕ್ಕ ವಯಸ್ಸಿನಿಂದ ರಾಹುಲ್ ಹಾಗೇನೆ ಅಲ್ವಾ? ನೀನ್ ಹೇಳಿದ್ದು ಅವನ್ಗೆ ಸರಿಯಾಗಿ ಅರ್ಥ ಆಗ್ಲಿಲ್ವೋ ಏನೋ? ಅರ್ಥ ಆಗಿದೆ, ಆದ್ರೆ ನನ್ನ ಮಾತಿಗಿಂತ ಬೇರೆಯವ್ರ ಮಾತಿಗೆನೆ ಅವನು ಹೆಚ್ಚಾಗಿ ಇನ್ಫ್ಲೂಯೆನ್ಸ್ ಆಗಿದ್ದಾನೆ. ಬೇಸಿಕಲಿ ತನಗೇನ್ ಬೇಕೋ ಅದ್ರ ಬಗ್ಗೆ ಕ್ಲಾರಿಟಿನೇ ಇಲ್ಲ. ಅದಕ್ಕೆ ನಾನೇ ಹತ್ರ ಇದ್ದು ಎಲ್ಲವನ್ನೂ ನೋಡ್ಕೊತಿದ್ದೀನಿ. ಈ ಮದ್ವೆ ವಿಷಯದಲ್ಲೂ ಕೂಡ ಅದೇ ನಡೀತಿರೋದು. ಒಬ್ಳು ಪೇರೆಂಟ್ ಆಗಿ ಮಕ್ಕಳು ಒಳ್ಳೇದಕ್ಕಾಗಿ ನಾವು ಪಡೋ ತಾಪತ್ರೆಯ ಎಲ್ಲ ಅವ್ರಿಗಷ್ಟು ಬೇಗ ಅರ್ಥ ಆಗೋದಿಲ್ಲ ಜಯಂತಿ. ಕರೆಕ್ಟ್ ವಾಗ್ದೇವಿ. ನಮ್ಮ ಎಕ್ಸ್ಪೀರಿಯನ್ಸ್ ಇಂದ ನೋಡಿದ್ರೆ ಅವರು ಎಕ್ಸೈಟ್ಮೆಂಟ್ ಅಲ್ಲಿ ಡಿಸಿಷನ್ ತಗೋತಾರೆ. ಈ ಜನರೇಷನ್ಗೆ ನಿನ್ ಹಾಗೆ ಯೋಚನೆ ಮಾಡೋ ಪೇರೆಂಟ್ಸ್ ಕರೆಕ್ಟ್. ಡ್ಯಾಡ್, ಎಲ್ಲ ಕಡೆ ಹುಡ್ಕಾಡ್ದೆ, ತಾತಯ್ಯ ಎಲ್ಲೂ ಕಾಣಿಸ್ತಿಲ್ಲ. ಕಾಣ್ತಿಲ್ಲ ಅಂದ್ರೆ ಏನ್ ತೇಜ? ರಾಹುಲ್ ಸರಸು ಮದ್ವೆ ಮಾಡ್ತೀನಿ ಅಂದವರು ಈ ಸಮಯಕ್ಕೆ ಎಲ್ಲಿ ಹೋದ್ರು? ಅದೇ ನನ್ಗೂ ಅರ್ಥ ಆಗ್ತಿಲ್ಲ ದೊಡ್ಡಮ್ಮ. ಇದರಲ್ಲಿ ಅರ್ಥ ಆಗದೆ ಇರೋದು ಏನಿದೆ ತೇಜ? ನಿನ್ ತಾತಯ್ಯ ಈ ಮದುವೆ ಆಗ್ದಿದ್ದ ಹಾಗೆ ಎಲ್ಲಿ ಅಡ್ಡ ಬರ್ತಾರೋ ಅಂತ ಭಯದಿಂದ
ಯಾರಿಗೂ ಕಾಣದಿದ್ದ ಹಾಗೆ ನಿಮ್ ಮೇಡಮೇ ಏನು ಮಾಡಿರ್ತಾಳೆ. ಈ ಮದ್ವೆ ನಿಂತು ಹೋಗಿ ಸರಸುಗೆ ನ್ಯಾಯ ಸಿಗುತ್ತೆ ಅಂತ ಇದ್ದಿದ್ ಒಂದೇ ಒಂದ್ ಧೈರ್ಯನೂ ದೂರ ಆಗೋಯ್ತು. ಈಗೇನ್ ಮಾಡೋದು ಗೊತ್ತಾಗ್ತಿಲ್ಲ. ಅಟ್ಲೀಸ್ಟ್ ತಾತಯ್ಯ ಐಡಿಯಾ ಏನಂತ ಗೊತ್ತಿದ್ರೆ ಅದನ್ನ ನಾವು ಎಕ್ಸಿಕ್ಯೂಟ್ ಮಾಡ್ಬೋದಿತ್ತು. ನಿನ್ ತಾತಯ್ಯ ಇಲ್ಲ ಅಂದ್ ಮಾತ್ರಕ್ಕೆ ಅವಳು ಅನ್ಕೊಂಡ್ ಹಾಗೆ ಮದುವೆ ಆಗತ್ ಅನ್ಕೊಂಡ್ಯಾ? ನಾನಿದ್ದೀನಿ. ಈ ಮದುವೆ ನಡೆದಿದ್ದ ಹಾಗೆ ನಾನ್ ತಡಿತೀನಿ. ಅದ್ ಹೇಗೆ ಡ್ಯಾಡ್? ಹೇಗಾದ್ರೂ ಸರಿ. ಈಗ್ಲಾದ್ರೂ ನಾವು ಮೌನ ಬಿಟ್ಟು ಮಾತಾಡದೇ ಇದ್ರೆ ಅದು ಖಂಡಿತ ಮೂರ್ಖತ್ವ ಆಗುತ್ತೆ. ಸರ್ಸು ಜೀವನ ನಾಶ ಆಗಿ ಹೋಗುತ್ತೆ. ತಾತಯ್ಯನ ಮಾಯ ಮಾಡಿದ ಹಾಗೆ ಪ್ರೀತಿನ ಕೂಡ ಇಲ್ಲಿ ಇಲ್ದೇ ಇರೋ ಹಾಗೆ ಮಾಡೋಣ. ಏನಾದ್ರೂ ಪ್ರಯತ್ನ ಮಾಡಿ ಈ ಮದುವೆ ನಡೆದಿರೋ ಹಾಗೆ ಮಾಡೋಣ. ಆಂಟಿ, ಟೆಲ್ ಮಿ ಅಭಿ. ಆಂಟಿ, ತುಂಬಾ ಹೊತ್ತಿಂದ ತಾತ ಎಲ್ಲೂ ಕಾಣಿಸ್ತಿಲ್ಲ. ಅವ್ರು ಈ ಮದ್ವೆ ನಿಲ್ಸೋದಕ್ಕೆ ಏನಾದ್ರೂ ಪ್ಲಾನ್ ಮಾಡ್ತಿದಾರನೋ ಅಂತ ಮಮ್ಮಿ ಡ್ಯಾಡಿ ತುಂಬಾ ಹೆದರ್ಕೊಂಡಿದ್ದಾರೆ. ಯು ಡೋಂಟ್ ವರಿ ಅಭಿ. ಅವರಿಂದ ಯಾವ ಪ್ರಾಬ್ಲಮ್ ಆಗ್ಬಾರ್ದು ಅಂತಾನೆ ನಾನು ಅವ್ರನ್ನ ರೂಮಲ್ಲಿ ಲಾಕ್ ಮಾಡಿದ್ದೀನಿ. ರೂಮ್ ಅಲ್ಲ, ಯಾರಿಗಾದ್ರೂ ಡೌಟ್ ಬಂದ್ರೆ ಏನಂತೀಗ? ಈ ಮದ್ವೆಗೆ ಅವ್ರೇನಾದ್ರೂ ಡಿಸ್ಟರ್ಬ್ ಮಾಡಿದ್ರೆ ನಾನು ಏನು ಬೇಕಾದ್ರೂ ಮಾಡ್ತೀನಿ ಅನ್ನೋದು ಅವ್ರಿಗೆ ಚೆನ್ನಾಗಿ ಗೊತ್ತು. ಅದನ್ನೇ ಮಾಡಿದೀನಿ ಅಂತ ಅಂದ್ಕೊಳ್ತಾರೆ. ಆದ್ರೆ ಅಂಕಲ್ ಗೊತ್ತಾದ್ರೆ ಯಾರನ್ನೂ ಕೇರ್ ಮಾಡಲ್ವಲ್ಲ ಆಂಟಿ. ಮೊದಲಿಂದನೂ ಅವ್ರಿಗೆ ಮದ್ವೆ ಅಂದ್ರೆ ಇಷ್ಟ ಇಲ್ಲ. ಹಾಗಿರುವಾಗ ಮುಹೂರ್ತ ಟೈಮ್ಗೆ ಏನಾದ್ರೂ ಇಶ್ಯೂ ಮಾಡಿದ್ರೆ? ಅವ್ರು ಹಾಗೇನಾದ್ರೂ ಮಾಡೋ ಹಾಗಿದ್ರೆ ಇಲ್ಲಿವರೆಗೂ ಅವ್ರು ಸೈಲೆಂಟ್ ಆಗಿರ್ತಿರ್ಲಿಲ್ಲ. ಮನೇಲಿರೋರಿಂದ ಯಾವ ಸಮಸ್ಯೆನೂ ಆಗೋದಿಲ್ಲ ಅಭಿ. ಹೊರಗಿಂದ ಬಂದಿರೋ ಆ ದೊಡ್ಡ ಮನುಷ್ಯನಿಂದನೇ ಯಾವ ಸಮಸ್ಯೆ ಬೇಕಾದ್ರೂ ಕ್ರಿಯೇಟ್ ಆಗ್ಬೋದು. ಅದಕ್ಕೆ ಅವ್ರನ್ನ ಎಲ್ರಿಂದನೂ ದೂರ ಇಟ್ಟಿರೋದು. ನವ್ಯ ಇಲ್ಲೇ ಇದ್ದಾಳೆ, ದೊಡ್ಡ ಮನುಷ್ಯ ರೂಮಲ್ಲಿದ್ದಾರೆ. ಆ ಹುಡುಗಿ ಬರಬೇಕು ಅಂದ್ಕೊಂಡ್ರು ಕೂಡ ಅವಳಿಗೆ ಬರೋದಕ್ಕಾಗೋಲ್ಲ. ಬಂದ್ರೂ ಕೂಡ ನನ್ನ ಕೈಗೆ ಸಿಕ್ಕು ಬೀಳೋದು ಬಿಟ್ಟು ಈ ಮದ್ವೆ ಮಾತ್ರ ನಿಲ್ಸೋ ಚಾನ್ಸೇ ಇಲ್ಲ. ಥ್ಯಾಂಕ್ ಯು ಆಂಟಿ. ಥ್ಯಾಂಕ್ಸ್ ಅಲ್ಲ ಅಭಿ. ಈ ಮದ್ವೆ ಆಗೋವರೆಗೂ ನಾನು ಪ್ರಿಕಾಷನ್ಸ್ ತಗೊಳ್ಳೋದಲ್ಲ, ನೀನು ಕೂಡ ಅಲರ್ಟ್ ಆಗಿರ್ಬೇಕು. ಶೋರ್ ಆಂಟಿ. ಎಷ್ಟು ಪರ್ಫೆಕ್ಟ್ ಆಗಿ ಪ್ಲಾನ್ ಮಾಡಿದ್ರು ಕೂಡ ಎಲ್ಲಾದ್ರೂ ಒಂದು ಕಡೆ ಲೂಪ್ ಹೋಲ್ಗೋಸ್ಕರ ಹುಡುಕ್ತಾರೆ. ಯಾರಿಗೂ ಈ ಅವಕಾಶನ ಕೊಡಕೂಡ್ದು. ಓಕೆ ಆಂಟಿ, ಈ ಮದ್ವೆಗೋಸ್ಕರ ನೀವೇ ಇಷ್ಟೆಲ್ಲ ಮಾಡ್ತಿರ್ಬೇಕಾದ್ರೆ ನಾನ್ ನನ್ನ ತಂಗಿಗೋಸ್ಕರ ಡಬಲ್ ರೆಸ್ಪಾನ್ಸಿಬಲ್ ಆಗಿರ್ತೀನಿ. ಗುಡ್. ತಾಯಿಯಾಗಿ ವಾಗ್ದೇವಿ ಹೇಳೋ ಮಾತೆಲ್ಲ ನಂಬೋ ಹಾಗಿದ್ರು, ಆದ್ರೆ ಇಲ್ಲೆಲ್ಲಾರನ್ನೂ ನೋಡ್ತಾ ಇದ್ರೆ ಏನೋ ಮುಚ್ಚಿಡ್ತಾ ಇದಾರೆ ಅನ್ನಿಸ್ತಾ ಇದೆ. ಈ ಮನೆಗೆ ಒಳ್ಳೇದಾಗ್ಬೇಕು ಅಂದ್ರೆ ಸಮಸ್ಯೆ ಏನು ಅಂತ ತಿಳ್ಕೊಂಡು ನನ್ನ ಕೈಲಾದ ಸಹಾಯ ನಾನು ಮಾಡಬೇಕು. ಇವತ್ತು ಹಸೆ ಮನೆ ಮೇಲೆ ಪ್ರೀತಿ ಜಾಗದಲ್ಲಿ ಸರಸುನೆ ಕಾಣಿಸ್ತಾ ಇದ್ದಾಳೆ. ನಾಳೆ ಮದುವೆ ಆದ್ಮೇಲೂ ಕೂಡ ಪ್ರತಿ ಕ್ಷಣ ಸರಸುನೆ ಕಾಣಿಸ್ತಾ ಇದ್ರೆ ಮರ್ತ್ ಹೋಗೋದಕ್ಕೆ ಪ್ರಯತ್ನ ಮಾಡ್ತಾ ಅದು ಹೇಗ್ ಬದುಕೋದೋ ನನಗೆ ಗೊತ್ತಿಲ್ಲ. ಅಣ್ಣ, ಸರಸುನ ನೀನ್ ಲವ್ ಮಾಡ್ತಿರೋ ವಿಷಯ ನನ್ನೊಬ್ಬಳಿಗೆ ಗೊತ್ತಾದಾಗ ತುಂಬಾ ಹ್ಯಾಪಿಯಾಗಿ ಫೀಲ್ ಆಗ್ತಿದೆ. ಈಗ ನನಗ್ ಗೊತ್ತಿರೋ ನಿಜ ನನ್ನ ಹತ್ರನೇ ಉಳ್ದು ಹೋಗ್ತಿರೋದಕ್ಕೆ ಅದಕ್ಕಿಂತ ಹೆಚ್ಚು ನೋವಾಗ್ತಿದೆ. ಬೇಡ ನವ್ಯ, ಆ ನೋವನ್ನ ಇಲ್ಲೇ ಬಿಟ್ಬಿಡು. ಅದನ್ನ ನನ್ನ ಜೊತೆನೇ ಇರೋಗ್ ಬಿಟ್ಬಿಡು. ಮತ್ತೆ ಮತ್ತೆ ಮಾತಾಡೋದ್ರಿಂದ ನಮ್ಮ ತಪ್ಪುಗಳೇ ಕಾಣಿಸುತ್ತೆ ಹೊರತು ಯಾವ ಸೊಲ್ಯೂಷನು ಸಿಗೋದಿಲ್ಲ. ಅದಕ್ಕೆ ಈ ವಿಷಯದ ಬಗ್ಗೆ ನೀನೋ ನಾನು ಎಷ್ಟು ಕಮ್ಮಿ ನಿಜವಾಗ್ಲೂ ಏನಾಯ್ತು? ಆ ಕಾರಣ ಏನು?
ಮತ್ತೆ ಇಷ್ಟು ದಿನ ವಾಗ್ದೇವಿಗೆ ಯಾಕೆ ಹೇಳಕ್ಕಾಗ್ಲಿಲ್ಲ? ಮೇಡಮ್ ಈ ಮದುವೆನ ಸ್ಟೇಟಸ್ ಇಶ್ಯೂ ಅಂತ ತಗೊಂಡಿದ್ದಾರೆ. ಕ್ಯಾನ್ಸಲ್ ಆಗ್ಬಾರ್ದು ಅಂತ ತುಂಬಾ ಸ್ಟ್ರಾಂಗ್ ಆಗಿ ಫಿಕ್ಸ್ ಆಗಿದ್ದಾರೆ. ನಾನ್ ನಿಜ ಹೇಳ್ಬೇಕು ಅನ್ಕೊಳ್ಳೋ ಪ್ರತಿ ಕ್ಷಣನೂ ಅವ್ರ ಮಾತುಗಳಿಂದ ನಾನು ಸೈಲೆಂಟ್ ಆಗ್ಬೇಕಾಗಿ ಬಂದಿದೆ. ವಾಣಿನೇ ಸರ್ಸು ಅಂತ ಹೇಳೋಕ್ ಆಗ್ದಿದ್ಮೇಲೆ ಅವಳನ್ನ ಪ್ರೀತಿಸ್ತಾ ಇದ್ದೀನಿ ಅಂತ ಹೇಳೋದು ಅಥವಾ ಮದುವೆಗೆ ಒಪ್ಸೋದು ಇಂಪಾಸಿಬಲ್ ಆಂಟಿ. ನನ್ ಮದ್ವೆಯಿಂದ ಈ ಪ್ರಾಬ್ಲಮ್ ಇನ್ನೂ ಡಬಲ್ ಆಗಿದೆ ಆಂಟಿ. ಕಾರಣ ಏನೇ ಇದ್ರು ನಿನ್ನ ಮನಸ್ಸಿನ ಮಾತನ್ನ ವಾಗ್ದೇವಿಗೆ ಹೇಳ್ದೆ ಇದ್ದದ್ದು ಮೊದಲನೇ ತಪ್ಪು. ತಾನೇನೇ ಮಾಡಿದ್ರು ಮಕ್ಕಳ ಭವಿಷ್ಯಕ್ಕೋಸ್ಕರನೇ, ಒಳ್ಳೇದಕ್ಕೋಸ್ಕರ ಅಂದ್ಕೊಳ್ಳೋದು, ನಿಮ್ಮ ಅಭಿಪ್ರಾಯ ತಿಳ್ಕೊಳ್ದೇ ಇದ್ದಿದ್ದು ವಾಗ್ದೇವಿ ತಪ್ಪು. ಇವತ್ತು ನಿನ್ ತಾಯಿ ಮೇಲಿರೋ ಗೌರವದಿಂದ ನಿನ್ ಲೈಫ್ನ, ನಿನ್ ಹ್ಯಾಪಿನೆಸ್ನ ಸ್ಯಾಕ್ರಿಫೈಸ್ ಮಾಡಕ್ ಹೊರಟಿದ್ಯಾ. ಆದ್ರೆ ಫ್ಯೂಚರ್ ಅಲ್ಲಿ ವಾಗ್ದೇವಿ ತನ್ನ ತಪ್ಪು ತಿಳ್ಕೊಂಡು ನಿನ್ ವಿಷಯದಲ್ಲಿ ರಾಂಗ್ ಡಿಸಿಷನ್ ತಗೊಂಡಿದ್ದೀನಿ ಅಂತ ರಿಯಲೈಸ್ ಆದ್ರೆ ಆಗ ಕರೆಕ್ಟ್ ಮಾಡೋಕೆ ಅವಕಾಶ ಇರುತ್ತಾ? ಮದುವೆಯಿಂದ 2 ಜೀವಗಳು ಒಂದಾಗ್ಬೇಕೆ ಹೊರತು 2 ಮನಸ್ಸಿಗೆ ಅನ್ಯಾಯ ಆಗ್ಬಾರ್ದು. ನಾನಿಲ್ಲಿಗೆ ಮದುವೆ ನೋಡಕ್ ಬಂದವಳು. ಈಗ ನಿಜ ತಿಳ್ಕೊಂಡ್ಮೇಲೆ ನಿನಗೂ ಸರ್ಸುಗೂ ಮದುವೆ ಮಾಡ್ಸೇ ಹೊರಡ್ತೀನಿ. ನೀವ್ ಅನ್ಕೊಂಡ ಹಾಗೆ ನಮಗೆ ಹೇಳೋ ಹಾಗೆ ಅಷ್ಟು ಸುಲಭ ಅಲ್ಲ ಆಂಟಿ. ಮೇಡಮ್ ಈ ಮದುವೆ ವಿಷಯದಲ್ಲಿ ತುಂಬಾ ಹಠ ಮಾಡ್ತಿದ್ದಾರೆ. ಯಾರ ಮಾತನ್ನು ಕೇಳೋದಿಲ್ಲ. ವಾಗ್ದೇವಿ ಬಗ್ಗೆ ನನಗ್ ಪೂರ್ತಿಯಾಗಿ ಗೊತ್ತು. ಅವಳಿಗೆ ಹೇಗ್ ಹೇಳ್ಬೇಕು, ಏನ್ ಹೇಳ್ಬೇಕು ನಾನ್ ನೋಡ್ಕೋತೀನಿ ಬಿಡು. ನೀನು ರಿಲ್ಯಾಕ್ಸ್ಡ್ ಆಗಿರು. ಇಷ್ಟು ದಿನ ಡ್ಯಾಡ್ ಮತ್ತೆ ತಾತನಿಂದ ಆಗದೆ ಇರೋ ಕೆಲಸನ ನೀವ್ ಹೇಗ್ ಮಾಡ್ತೀರಾ ಆಂಟಿ? ವೇರ್ ದೆರ್ ಇಸ್ ಅ ವಿಲ್ ದೆರ್ ಇಸ್ ಅ ವೇ, ರಾಹುಲ್. ಕಮ್ ಆನ್. ಆಂಟಿ, ಏನಾಯ್ತು ನವ್ಯ? ನಿಜವಾಗ್ಲೂ ನೀವು ಹೇಳಿದ್ ನಡೆಯುತ್ತಾ ಅಥವಾ ಅಣ್ಣ ಟೆನ್ಷನ್ ಅಲ್ಲಿದ್ದಾನೆ ಅಂತ ಹಾಗೆ ಹೇಳಿದ್ರಾ? ನೋಡು ನವ್ಯ, ವಾಗ್ದೇವಿಗೆ ಗೊತ್ತಿಲ್ಲದೆ ಇಲ್ಲಿ ಒಂದು ತಪ್ಪು ನಡೀತಿದೆ. ಅವಳಿಗೆ ಒಳ್ಳೇದ್ ಬಯಸೋ ವ್ಯಕ್ತಿಯಾಗಿ ಕರೆಕ್ಟ್ ಮಾಡೋ ಜವಾಬ್ದಾರಿ ನನ್ನ ಮೇಲಿದೆ. ಮೇಡಮ್ ಏನಾದ್ರೂ ಮಾಡ್ಬೇಕು ಅಂತ ಫಿಕ್ಸ್ ಆದ್ರೆ ಯಾರಿಗೋಸ್ಕರನೂ ನಿಲ್ಲಲ್ಲ, ಏನ್ ಹೇಳಿದ್ರು ಕೇಳಲ್ಲ. ಅಂಥದ್ರಲ್ಲಿ ನೀವ್ ಇನ್ವಾಲ್ವ್ ಆಗೋದ್ರಿಂದ ನಿಮ್ಮಿಬ್ರ ಮಧ್ಯ ಏನಾದ್ರೂ ಪ್ರಾಬ್ಲಮ್ ಬರುತ್ತೇನೋ ಅಂತ ಭಯ ಆಗ್ತಿದೆ. ನಿಮ್ ಮೇಡಮ್ ಮೇಲಿರೋ ಭಯ ನನ್ನ ಮಾತಲ್ಲಿರೋ ನಂಬಿಕೆನ ಅನುಮಾನವಾಗಿ ಬದಲಾಯಿಸೋದು ತಪ್ಪೇನಲ್ಲ. ಬಟ್ ನಾನು ಮಾಡಿರೋ ಸಹಾಯದಿಂದ ಒಳ್ಳೇದೇ ಆಗತ್ತೆ ಅಂತ ನನಗ್ ನಂಬಿಕೆ ಇದೆ. ನಾವು ಅದೇ ಆಸೆ ಪಡ್ತಿರೋದು ಆಂಟಿ. ನಾವು ಕೇಳ್ದೇನೆ ಸಹಾಯ ಮಾಡ್ತೀನಿ ಅಂದ್ರಿ. ನಿಮ್ಮಿಂದ ಈ ಮದ್ವೆ ಆಗೋದಾದ್ರೆ ಅದಕ್ಕಿಂತ ಒಳ್ಳೇದೇನಿದೆ ಆಂಟಿ? ನವ್ಯ, ಈ ಮದ್ವೆ ನಿಲ್ಸೋದಕ್ಕೆ ಸರಿಯಾದ ಪಾಸಿಬಿಲಿಟೀಸ್ ಏನಿದೆ ಅನ್ನಿಸ್ತಾ ಇದೆ? ಮದ್ವೆ ಮಾಡ್ಸೋಕ್ ಬಂದಿರೋ ತಾತನ್ನೇ ಸೈಲೆಂಟ್ ಮಾಡ್ಸಿದ್ರು. ಆವೇಶದಲ್ಲಿ ಮಾತಾಡೋ ಡ್ಯಾಡಿಗೆ ಯಾವ ಚಾನ್ಸೂ ಇಲ್ಲ. ದೊಡ್ಡಮ್ಮ, ತೇಜ ಅಣ್ಣ, ಮೇಡಮ್ ಮುಂದೆ ಮಾತಾಡಲ್ಲ. ಇಂಥ ಸಿಚುವೇಶನ್ ಅಲ್ಲಿ ನನ್ಗೆ ಯಾವ ಪಾಸಿಬಿಲಿಟಿನೂ ಕಾಣಿಸ್ತಿಲ್ಲ. ಮದ್ವೆ ನಿಲ್ಸೋಕ್ ಟ್ರೈ ಮಾಡ್ತಿರೋದ್ ಗೊತ್ತಾದ್ರೂ ಅಟ್ಲೀಸ್ಟ್ ಚಿಕ್ಕ ಡೌಟ್ ಬಂದ್ರು ಸರಿ, ನಮ್ ಕತೆ ಮುಗೀತು. ಮೇಡಮ್ ಯಾವತ್ತೂ ಕ್ಷಮಿಸಲ್ಲ. ಹಾಗಾದ್ರೆ ಗೊತ್ತಾಗ್ತಿರೋ ಹಾಗೆ ಏನು ಹೇಳ್ದೇನೆ ಈ ಮದ್ವೆನ ಮಾಡಿ ಮುಗಿಸ್ಬಿಡೋಣ. ಹೇಳ್ದೇನಾ? ಹೌದು. ಮದ್ವೆಗ್ ಮುಂಚೆ ನಿಜ ಹೇಳೋದಕ್ಕಿಂತ ರಾಹುಲ್ ಸರ್ಸು ಮದ್ವೆ ಆದ್ಮೇಲೆ ವಾಗ್ದೇವಿಗೆ ಅರ್ಥ ಆಗೋ ಹಾಗೆ ಹೇಳೋದೇ ಬೆಟರ್ ಅನ್ನಿಸ್ತಾ ಇದೆ. ನೀನು ಮದ್ವೆ ಮಾಡ್ಕೊಂಡಿದ್ದಿನ ಇದ್ದ ಕೋಪ, ಆವೇಶ ಈಗ ಕರಗಿ ಪ್ರೇಮ ಆಗಿ ಬದಲಾದ ಹಾಗೆ ರಾಹುಲ್ ಸರ್ಸು ವಿಷಯದಲ್ಲೂ ಕೂಡ ವಾಗ್ದೇವಿ ಹಾಗೆ ಬದಲಾಗ್ತಾಳೆ ಅನ್ನಿಸ್ತಾ ಇದೆ. ವಾಗ್ದೇವಿ ಕೋಪದ ಹಿಂದೆ ಕಾರಣ ಇರೋ ಹಾಗೆ
ಮನಸ್ಸಲ್ಲಿ ಪ್ರೇಮನೂ ಇರುತ್ತೆ. ನಿಜ ಹೇಳೋಕೆ ಧೈರ್ಯ ಇರಬೇಕೆ ಹೊರತು ಅರ್ಥ ಮಾಡ್ಕೊಳ್ಳೋದ್ರಲ್ಲಿ ನಿಮ್ ಮೇಡಮ್ನ ಮೀರ್ಸೋರು ಯಾರೂ ಇಲ್ಲ. ಈ ವಿಷಯನ ನಾನ್ ನೋಡ್ಕೋತೀನಿ ಅನ್ನಲ್ಲ. ಬಾ ಸರ್ಸು ಹತ್ರ ಹೋಗೋಣ. ಮನೇಲಿರೋರಿಂದ ಯಾವ ಪ್ರಾಬ್ಲಮ್ ಇಲ್ಲ ಅಂತ ಆಂಟಿ ಫೀಲ್ ಆಗ್ತಾ ಇದ್ರೆ ಗೆಸ್ಟ್ ಜೊತೆ ಸೇರಿ ಸ್ಕೆಚ್ ಹಾಕ್ತಾ ಇದ್ದೀರಾ. ಆಂಟಿಗೆ ಹೇಳ್ದೆ ಮದುವೆ ಮಾಡೋದಲ್ಲ. ನಿಮ್ ಕಣ್ಣು ಕಾಣದ ಹಾಗೆ ಸರಸುನ್ ಏನ್ ಮಾಡ್ಬೇಕೋ ನನಗೆ ತುಂಬಾ ಚೆನ್ನಾಗಿ ಗೊತ್ತು. ಇಲ್ಲಿ ನೋಡಿದ್ರೆ ಒಂದ್ ಕಡೆ ಮುಹೂರ್ತಕ್ಕೆ ಸಮಯ ಆಗ್ತಿದೆ. ಈ ರಿಷಿ ಎಲ್ಲಿ ಹೋದ್ರೋ ಏನೋ, ಏನಾಯ್ತೋ ಏನೋ ಒಂದು ಅರ್ಥನೇ ಆಗ್ತಿಲ್ಲ. ಆಗ್ಲೇ ರಿಷಿನ ಕರ್ಕೊಂಡು ಹೋಗಿ ಅಮ್ಮವ್ರ ಮುಂದೆ ನಿಜ ಹೇಳಿಸ್ಬೇಕಿತ್ತು. ತಪ್ಪು ಮಾಡ್ಬಿಟ್ಟೆ. ಡ್ಯಾಡ್, ರಾಹುಲ್ ಪ್ರೀತಿ ಮಂಟಪಕ್ಕೆ ಬರ್ತಿದ್ದ ಹಾಗೆ ನಾವೇನಾದ್ರೂ ಮಾಡೋದು ಬೆಟರ್ ಏನು? ಏನೂ ಮಾಡೋದಲ್ಲ ತೇಜ. ಮದುವೆ ಆಗೋವರೆಗೂ ಪ್ರೀತಿ ಇಲ್ದಿರೋ ಹಾಗೆ ಮಾಡೋದೇ ನಮ್ ಕೆಲಸ. ಇನ್ನು ತಡ ಮಾಡೋದು ಒಳ್ಳೇದಲ್ಲ. ಪ್ರೀತಿ ಬಗ್ಗೆ ಗೊತ್ತಾಗಿ ರಿಷಿ ಇಲ್ದೇನೆ ಮದ್ವೆ ನಿಲ್ಲಿಸ್ಬೇಕು ಅಂದ್ರೆ ಅದು ನನ್ನ ಒಬ್ಳ ಕೈಯಿಂದಾನೇ ಆಗೋ ಕೆಲಸ ಅಲ್ಲ. ಅದಕ್ಕೆ ಮಾವನ್ಗೆ ನಿಜ ಹೇಳ್ಬಿಟ್ರೆ ಅವರೇ ಈ ಮದ್ವೆನ ನಿಲ್ಲೋ ಹಾಗೆ ಮಾಡ್ತಾರೆ. ಸರ್ಸು ಎಲ್ಲಿ ಹೋಗಿದ್ದಾಳೆ? ತುಂಬಾ ಹೊತ್ತಿಂದ ಮನೇಲೆಲ್ಲೂ ಕಾಣ್ತಿಲ್ಲ ಆಂಟಿ. ಹಾಗಾದ್ರೆ ಎಲ್ಲಿ ಹೋದ್ಲು? ಬಾ ಆಚೆ ನೋಡೋಣ. ಆಂಟಿ ಹೆಲ್ಪ್ ಮಾಡೋದಕ್ಕೆ ರೆಡಿ ಆಗಿದ್ದಾರೆ. ಆದ್ರೆ ಸರಸು ಜೊತೆ ಮದುವೆ ಮಾಡಿಸೋದು ಇಂಪಾಸಿಬಲ್ ಅಂತ ಅವ್ರಿಗೆ ಗೊತ್ತಿಲ್ಲ. ಒಳ್ಳೇದಾಗತ್ತೆ ಅನ್ನೋ ನಂಬಿಕೆಗಿಂತ ಸರಸುಗೆ ದ್ರೋಹ ಮಾಡ್ತಿದ್ದೀನಿ ಅನ್ನೋ ನೋವೇ ಹೆಚ್ಚಾಗ್ತಾ ಇದೆ. ಪ್ರೀತಿ, ಏನ್ ಯೋಚನೆ ಮಾಡ್ತಿದ್ಯಾ? ಬೇಗ ರೆಡಿ ಆಗು. ಇದ್ದಕ್ಕಿದ್ದ ಹಾಗೆ ಸರಸು ಕಾಣಿಸ್ದೆ ಮಿಸ್ ಆಗಿದ್ದಾಳೆ ಅಂದ್ರೆ ನಂಗೆ ತುಂಬಾ ಡೌಟ್ ಬರ್ತಿದೆ ಮಾಮ್. ವಾಣಿನೇ ಸರ್ಸು ಅಂತ ನಿನಗೊತ್ತಿರೋ ಸೀಕ್ರೆಟ್ನ ಲೀಕ್ ಮಾಡ್ದೆ ಅಲ್ವಾ? ಮೇ ಬಿ ಅದಕ್ಕೆ ಮನೆ ಬಿಟ್ಟು ಓಡೋಗಿರ್ಬೋದೇನೋ. ನೋ ವೇ ಮಾಮ್. ಅವಳಷ್ಟು ಹೆದರೋ ಕ್ಯಾರೆಕ್ಟರ್ ಆಗಿದ್ರೆ ನಿನ್ನೆ ರಾತ್ರಿನೇ ಆ ಮನೆ ಬಿಟ್ಟು ಹೋಗಿರ್ತಿದ್ಲು. ಇಲ್ಲೇ ಇದ್ದು ಓಡಾಡ್ತಿದ್ದಾಳೆ ಅಂದ್ರೆ ಎಲ್ರೂ ಸೇರಿ ಏನೋ ಮಾಸ್ಟರ್ ಪ್ಲಾನ್ ಮಾಡಿರ್ತಾರೆ ಅಂತ ನನ್ಗೆ ಅನುಮಾನ ಬರ್ತಿದೆ. ಏನೇ ಮಾಸ್ಟರ್ ಪ್ಲಾನ್ ಆದ್ರೂ ಅದನ್ನ ಬ್ಲಾಸ್ಟ್ ಮಾಡೋದಕ್ಕೆ ವಾಗ್ದೇವಿ ಇದಾಳಲ್ಲ ಪ್ರೀತಿ. ನಾನು ನಿಂತರನೇ ಟೆನ್ಷನ್ ಮಾಡ್ಕೋತಿದ್ದೆ. ನಿನ್ನ ಅಣ್ಣ ನಿಮ್ಮಪ್ಪ ಹೇಳಿದ ಮಾತನ್ನೇ ನಿಂಗೆ ಹೇಳ್ತಿದ್ದೀನಿ. ಸೊ ನೀನು ಟೆನ್ಷನ್ ತಗೋಬೇಡ. ಹೇಗೆ ಮಾಮ್? ಮದ್ವೆ ಮಂಟಪದಲ್ಲಿ ಕೂತಿದ್ರು ಒಂದ್ ಕಡೆ ಆ ಮುದ್ಕ ಮತ್ತೆ ಆ ಸರಸು ಸೇರಿ ಏನ್ ಮಾಡ್ತಾರೋ, ಇನ್ನೊಂದ್ ಕಡೆ ಅಂಕಲ್ ಏನ್ ಪ್ಲಾನ್ ಮಾಡಿದಾರೋ, ಆ ರಿಷಿ ಇನ್ನು ಯಾವ ಇಶ್ಯೂ ಕ್ರಿಯೇಟ್ ಮಾಡ್ತಾನೋ ಅಂತ ನನ್ಗೆಲ್ಲ ಟೆನ್ಷನ್. ಇನ್ ಮುಂದೆ ಆ ಟೆನ್ಷನ್ ಬೇಡ ಪ್ರೀತಿ.
ಸರ್ಸು ಎಲ್ಲಿದ್ದಾಳೆ ಗೊತ್ತಾಯ್ತಾ? ನನಗಷ್ಟೇ ಅಲ್ಲ, ಮದುವೆ ಆಗೋವರೆಗೂ ಯಾರಿಗೂ ಕಾಣಿಸೋದಿಲ್ಲ. ಅಂದ್ರೆ ಏನ್ ಮಾಡ್ದೆ? ಇವತ್ತು ಬಂದಿರೋ ಸ್ಪೆಷಲ್ ಗೆಸ್ಟ್ ನವ್ಯ ಸರ್ಸು ಮತ್ತೆ ರಾಹುಲ್ಗೆ ಮದುವೆ ಮಾಡಬೇಕು ಅಂತ ಪ್ಲಾನ್ ಮಾಡ್ತಾ ಇದ್ರು. ಅದಕ್ಕೆ ಕ್ಲೋರೋಫಾರ್ಮ್ ಕೊಟ್ಟು ಕಾಮ್ ಮಾಡಿದೀನಿ. ಬ್ರೋ, ಆ ರಿಷಿ ಕತೆ? ರಿಷಿನ ನಾನು ರೂಮಲ್ಲಿ ಲಾಕ್ ಮಾಡಿದ್ರೆ ಆ ಮುದುಕನ್ನ ಆಂಟಿ ಬ್ಲಾಕ್ ಮಾಡಿದ್ದಾರೆ. ಹೊರಗೆ ಬರ್ದಿರೋ ಹಾಗೆ ರೂಮಲ್ಲಿ ಕೂರಿಸಿ ಬೀಗ ಹಾಕಿದ್ದಾರೆ. ಅಂದ್ರೆ ಆತಂಕ ಎಲ್ಲ ಆಟೋಮೆಟಿಕ್ ಆಗಿ ಕ್ಲಿಯರ್ ಆಯ್ತು ಅಂತ? ಇಲ್ಲ ಮಾಮ್, ಆಂಟಿ ಕ್ಲಿಯರ್ ಮಾಡ್ಕೊಟ್ರು. ವಾಗ್ದೇವಿ ಗೊತ್ತೋ ಗೊತ್ತಿಲ್ದೇನೋ ನಮ್ಗೆ ಒಳ್ಳೇದೇ ಮಾಡ್ತಿದ್ದಾಳೆ. ನಿಜ ಗೊತ್ತಿಲ್ಲದೆ ಇರೋದ್ರಿಂದ ನಮ್ಗೆ ಆಂಟಿ ಹೆಲ್ಪ್ ಮಾಡ್ತಿದ್ದಾರೆ ಮಾಮ್. ಇಲ್ದಿದ್ರೆ ಒಂದ್ ಕ್ಷಣ ಕೂಡ ಇಲ್ಲಿರೋಕಾಗ್ತಿರ್ಲಿಲ್ಲ ಮಾಮ್. ಮದ್ವೆ ಆದ್ಮೇಲೆ ಈ ಇಶ್ಯೂ ಮನೇಲಿ ಯಾರಿಗೂ ಗೊತ್ತಾಗ್ದಿರೋ ಹಾಗೆ ಮೇಂಟೈನ್ ಮಾಡ್ಬೇಕು. ಅದನ್ನೆಲ್ಲ ಪ್ರೀತಿಗೆ ಹೇಳ್ಕೊಡ್ಬೇಕಾ ಮಾಮ್? ಇಂಥದ್ನೆಲ್ಲ ಹ್ಯಾಂಡಲ್ ಮಾಡೋದು ಪ್ರೀತಿಗೆ ಚೆನ್ನಾಗೇ ಗೊತ್ತು. ಪ್ರೀತಿ, ನಿನ್ ಮದ್ವೆ ನಿಲ್ಸೋದು ಎಷ್ಟು ಹುಡುಕಿದ್ರು ಸರ್ಸು ಕಾಣ್ತಿಲ್ಲ ಅಂದ್ರೆ ನನ್ಗೆ ಯಾಕೋ ಭಯ ಆಗ್ತಿದೆ. ಅವಳ ಹತ್ರ ಮೊಬೈಲ್ ಇಲ್ವಾ? ಇಲ್ಲ ಆಂಟಿ. ನವ್ಯ, ನಾವಿಬ್ರು ನಿಮ್ ಮನೆಯವ್ರ ಹೆಲ್ಪ್ ತಗೊಂಡ್ರೆ ಸರ್ಸುನ ಹುಡುಕ್ಬೋದು. ನಾವ್ ಅಂದ್ಕೊಂಡಿದ್ದನ್ನ ಸಾಧಿಸೋಕೆ ಸುಲಭ ಆಗತ್ತೆ ಅನ್ಸುತ್ತೆ. ಓಕೆ ಆಂಟಿ, ನೀವು ಹೋಗಿ ಅವ್ರ ಹತ್ರ ಮಾತಾಡ್ತೀರಿ. ನಾನು ಹೋಗಿ ಔಟ್ ಹೌಸಲ್ಲಿ ಚೆಕ್ ಮಾಡ್ಕೊಂಡು ಬರ್ತೀನಿ. ಸರಿ ನವ್ಯ. ಇದೇನು ಯಾವತ್ತೂ ಇಲ್ಲದೆ ಔಟ್ ಹೌಸ್ ಲಾಕ್ ಮಾಡಿದಾಳಲ್ಲ? ಅಂದ್ರೆ ಸರ್ಸು ಲಾಕ್ ಮಾಡಿ ಎಲ್ಲಾದ್ರೂ ಹೋಗಿದ್ದಾಳ? ಸರ್ಸು, ಸರ್ಸು, ಸರ್ಸು ಏಳು! ಏನಾಯ್ತು? ಸರ್ಸು, ಸರ್ಸು ಏಳು! ಸರ್ಸು ಏಳು! ಸರ್ಸು, ಸರ್ಸು, ಸರ್ಸು ಏಳು! ಸರ್ಸು, ಏನಾಯ್ತು?
ಆಂಟಿ ಮಾತಾಡ್ಬೇಕು. ಏನೋ ಮಾತಾಡೋದು ಅವಶ್ಯಕತೆ ಇಲ್ಲ, ಮೊದಲು ನಡಿ. ಏನೋ ನೀನ್ ಹೇಳೋದು? ನನ್ ತಂಗಿ ವಿಷಯ ಮಾತಾಡಿದ್ರೆ ನಿನ್ ಪ್ರಾಣ ತೆಗಿತೀನಿ. ನಡಿ. ಮೇಡಮ್, ಪುರೋಹಿತರು ಕರೀತಿದ್ದಾರೆ. ಹ್ಯಾಪಿಯಾಗಿ ನನ್ನ ತಂಗಿ ಮದುವೆ ಕೆಲಸ ಮಾಡೋಕ್ ಬಿಡದೆ ಈ ಕಿಡ್ನ್ಯಾಪು, ಹೈಡ್ ಅಂಡ್ ಸೀಕ್ ಗೇಮ್ಸ್ ಆಡಬೇಕಾಗಿದೆ. ಈಗ ನಾನು ಈ ಡೋರ್ ತೆಗಿಯೋವರೆಗೂ ನಿನ್ ಬಾಯಿ ಮಾತ್ರ ಅಲ್ಲ, ಕಣ್ಣು ಕೂಡ ಬಿಡೋಕ್ಕಾಗಲ್ಲ. ಇಷ್ಟು ದಿನ ನಿಮ್ಮನ್ನ ತಡೆದ ಹಾಗೆ ರಾಹುಲ್ ಕೂಡ ನನ್ನ ಹತ್ರ ಇದು ಇಂಪಾಸಿಬಲ್ ಅಂತ ಹೇಳ್ತಾ ಇದ್ದಾನೆ. ತನ್ನ ತಾಯಿ ಮಾತು ಬಿಟ್ರೆ ಫ್ಯೂಚರ್ ಬಗ್ಗೆ ಯೋಚನೆ ಮಾಡೋಕೆ ಭಯ ಪಡ್ತಾ ಇದ್ದಾನೆ ಅನ್ನಿಸ್ತಾ ಇದೆ. ಆ ಭಯನ ಗೌರವ ಅನ್ಕೊಳ್ಳೋದು ಇವರಿಗೆ, ಅನ್ಕೊಂಡಿದ್ನ ಅಭಿಪ್ರಾಯ ತಿಳ್ಕೊಳ್ದೆ ಮಾಡೋದು ಇವ್ರ ಅಮ್ಮಂಗೆ ಚೆನ್ನಾಗಿ ಅಭ್ಯಾಸ ಆಗಿ ಹೋಗಿದೆ. ಎಲ್ರೂ ಸೇರಿ ನನ್ನ ಆವೇಶನ, ಕೋಪನ ತಡೆದು ಹೇಡಿಯಾಗಿ ಮಾಡ್ಬಿಟ್ಟಿದ್ದಾರೆ. ಅರುಣ್ ಪ್ರಸಾದ್ ಅವರೇ, ಪ್ಲೀಸ್, ಈಗ ಆವೇಶಕ್ಕಿಂತ ಆಲೋಚನೆ ಮುಖ್ಯ. ರಾಹುಲ್ ಸರ್ಸು ಜೀವನನೇ ಮುಖ್ಯ. ಅದಕ್ಕೆ ಆಂಟಿ ಪ್ರೀತಿನ ಕಿಡ್ನಾಪ್ ಮಾಡೋಣ ಅಂತ ನಾವೆಲ್ಲ ಡಿಸೈಡ್ ಮಾಡಿದೀವಿ. ಕಿಡ್ನಾಪ್ ಮಾಡೋದ್ರಿಂದ ಮದುವೆ ನಿಂತು ಹೋಗ್ಬೋದು, ಆದ್ರೆ ವಾಗ್ದೇವಿ ಹಠ ಮಾತ್ರ ಬದಲಾಗಲ್ಲ. ನಿಮ್ಮ ಹತ್ರ ಬೇರೆ ಏನಾದ್ರೂ ಐಡಿಯಾ ಇದೆಯಾ? ಇರೋದೊಂದೇ ಉಪಾಯ. ವಾಗ್ದೇವಿಗೆ ಗೊತ್ತಾಗ್ದಿರೋ ಹಾಗೆ, ಯಾವ ಅನುಮಾನನೂ ಬರ್ದಿರೋ ಹಾಗೆ ಪ್ರೀತಿ ಜಾಗದಲ್ಲಿ ಸರಸುನ ಕೂರಿಸ್ಬೇಕು. ರಾಹುಲ್ ಜೊತೆ ಮದ್ವೆ ಮಾಡಿಸ್ಬೇಕು. ಫೇಸ್ನ ಹೇಗೋ ಪ್ಲಾನ್ ಮಾಡಿ ಕವರ್ ಮಾಡಬಹುದು, ಆದ್ರೆ ಪ್ರೀತಿನ ಹೇಗೆ ಮ್ಯಾನೇಜ್ ಮಾಡೋದು? ಮ್ಯಾನ್ಗೆ ಡೌಟ್ ಬರ್ದಿರೋ ಹಾಗೆ ಹೇಗೆ ಕವರ್ ಮಾಡೋದು? ಇಷ್ಟು ಜನರ ಮುಂದೆ ನೀವು ಹೇಳದಾಗ ಕವರ್ ಮಾಡೋದು ತುಂಬಾ ರಿಸ್ಕ್ ಆಂಟಿ. ವಾಗ್ದೇವಿ ಕೈಗೆ ಏಟ್ ಮಾಡ್ಕೊಂಡಿದ್ದಕ್ಕೆ ಜೀವನಾನೇ ತ್ಯಾಗ ಮಾಡ್ಬೇಕು ಅನ್ಕೊಂಡಿದ್ ಸರ್ಸು ಈ ಪ್ಲಾನ್ಗೆ ಒಪ್ಕೋತಾಳೋ ಇಲ್ವೋ ಅನ್ನೋದೇ ನನಗೆ ಅನುಮಾನ. ಒಪ್ಕೊಳ್ದೆ ಇದ್ರೆ ಏನ್ ಮಾಡ್ಬೇಕು, ಹೇಗ್ ಕುತ್ಕೊಳ್ಳೋ ಹಾಗೆ ಮಾಡ್ಬೇಕು ನನಗ್ ಗೊತ್ತು. ನನ್ನ ಪ್ಲಾನ್ ವರ್ಕ್ ಆಗ್ಬೇಕು ಅಂದ್ರೆ, ನಿಮ್ ಅನುಮಾನ ಕ್ಲಿಯರ್ ಆಗ್ಬೇಕು ಅಂದ್ರೆ ಮೊದ್ಲು ಸರಸು ಸಿಗ್ಬೇಕು. ಏನ್ ಹೇಳ್ತಿದ್ದೀರಾ? ಸರಸು ಇಷ್ಟೊತ್ತವರೆಗೂ ಇಲ್ಲೇ ಓಡಾಡ್ತಿದ್ಲಲ್ಲ. ನಾನು ನವ್ಯ ತುಂಬಾ ಹೊತ್ತಿಂದ ಹುಡ್ಕಾಡಿದ್ವಿ, ಅವಳೆಲ್ಲೂ ಕಾಣಿಸ್ತಾ ಇಲ್ಲ. ಕಾಣಿಸ್ತಿಲ್ಲ ಅಂದ್ರೇನು? ತಾತಯ್ಯನ ಮಾಯ ಮಾಡಿರೋ ಹಾಗೆ ನಿಮ್ ಮೇಡಮ್ ಸರ್ಸುನ ಕೂಡ ಏನಾದ್ರು ಮಾಡಿದಾಳ? ಇಲ್ಲ ಅರುಣ್ ಬಾವ, ವಾಗ್ದೇವಿಗೆ ಸರಸು ವಾಣಿ ಅಂತಾನೆ ಗೊತ್ತಿರೋದ್ರಿಂದ ಆತರ ಪ್ರಯತ್ನ ಮಾಡಲ್ಲ. ಮತ್ತೆಲ್ಲಿ ಹೋದ್ಲು? ಡ್ಯಾಡಿ, ನವ್ಯ ಏನಾಯ್ತು? ಯಾಕಿಷ್ಟೊಂದು ಗಾಬರಿ? ಸರ್ಸು ಪ್ರಜ್ಞೆ ಇಲ್ಲದೆ ಔಟ್ ಹೌಸ್ ಅಲ್ಲಿ ಬಿದ್ದು ಹೋಗಿದ್ದಾಳೆ. ಎಷ್ಟು ಎಪ್ಸಿದ್ರು ಹೇಳ್ತಿಲ್ಲ. ಡ್ಯಾಡಿ, ನಂಗೆ ಯಾಕೋ ಭಯ ಆಗ್ತಿದೆ. ಬನ್ನಿ ನೋಡೋಣ.
ಅಮ್ಮ ಸರ್ಸು 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 ಪಲ್ಸ್ ನಾರ್ಮಲ್ ಆಗಿದೆ ಡ್ಯಾಡ್. ಯಾರು ಬೇಕು ಅಂತಾನೆ ಸರ್ಸು ಪ್ರಜ್ಞೆ ತಪ್ಪಿಸಿ ಇಲ್ಲಿ ಕೂಡ ಹಾಕಿದ್ದಾರೆ. ಅದಕ್ಕೆ ಡೋರ್ ಕೂಡ ಆಚೆ ಕಡೆಯಿಂದ ಲಾಕ್ ಆಗಿತ್ತು. ಇನ್ಯಾರು? ಆ ಪ್ರೀತಿ ಕುಟುಂಬನೇ ಮಾಡಿರೋ ಕೆಲಸ ಇದು. ಅವ್ರ್ಯಾಕ್ ಮಾಡ್ತಾರೆ ಭಾವ? ಸರ್ಸು ಬಗ್ಗೆ ಅವ್ರಿಗೇನಾದ್ರೂ ನಿಜ ಗೊತ್ತಾಗಿರ್ಬೇಕು, ಅಥವಾ ಅವರಿಗೆ ಇಷ್ಟ ಇಲ್ಲದಿರೋ ಕೆಲಸ ಏನಾದ್ರೂ ಇವಳು ಮಾಡಿರ್ಬೇಕು. ಇವಳಿಂದ ಯಾವ ಸಮಸ್ಯೆನೂ ಬರಬಾರ್ದು ಅಂತ ಹೀಗೆ ಮಾಡಿರ್ತಾರೆ. ಮಾಡಿರೋ ತಪ್ಪಿಗೆ ಪಾಠ ಕಲಿಸೋ ಸಮಯ ಬಂದಿದೆ. ನನ್ನ ಪ್ಲಾನ್ ಅಪ್ಲೈ ಮಾಡೋದಕ್ಕೆ ಇದೇ ಕರೆಕ್ಟ್ ಟೈಮ್. ಸರ್ಸೋಗೆ ಹೇಗಾದ್ರೂ ಪ್ರಜ್ಞೆ ತಪ್ಪಿಸಿ ಈ ಮದುವೆಗೆ ಬರ್ದಿರೋ ಹಾಗೆ ಮಾಡ್ತಿದ್ದಾರೆ. ಹಾಗೆ ನಾವು ಪ್ರೀತಿಗೆ ಪ್ರಜ್ಞೆ ತಪ್ಪಿಸಿ ಸರ್ಸುನ ಪ್ರೀತಿ ಜಾಗದಲ್ಲಿ ರೆಡಿ ಮಾಡಿ ರಾಹುಲ್ಗೆ ಮದುವೆ ಮಾಡಿಸೋಣ. ಆದ್ರೆ ಸರ್ಸುಗೆ ಪ್ರಜ್ಞೆನೇ ಇಲ್ವಲ್ಲ, ಹೇಗ್ ರೆಡಿ ಮಾಡೋದು? ನಾವೆಲ್ಲರೂ ಸೇರಿ ಬೇಡ್ಕೊಳ್ಳೋದು ಒಂದೇ, ರಾಹುಲ್ ಸರ್ಸು ಮದುವೆ ನಡೆಯೋದು. ಸೊ ಯಾವ ರೀತಿನೂ ಆತಂಕ ಆಗದೆ, ಯಾರಿಗೂ ಅನುಮಾನ ಬರ್ದಿರೋ ಹಾಗೆ ಮ್ಯಾನೇಜ್ ಮಾಡೋ ಜವಾಬ್ದಾರಿ ನಮ್ದೇ. ಖಂಡಿತ ಜಯಂತಿ ಅವರೇ, ಸರ್ಸು ನಮ್ಮನೆಗೆ ಸೊಸೆ ಆಗೋದು ಮುಖ್ಯ. ಆವೇಶದಲ್ಲಿ ಸಾಧಿಸೋದಕ್ಕಿಂತ ಯೋಚನೆಯಿಂದ ಸಾಧ್ಯ ಆಗುತ್ತೆ ಅನ್ನೋ ನಂಬಿಕೆ ನನಗಿದೆ. ಈಗೇನ್ ಮಾಡ್ಬೇಕು ಹೇಳಿ? ಇವಾಗ ನಿನ್ ಮುಖದಲ್ಲಿ ಮದ್ವೆ ಕಳೆ ಎದ್ದು ಕಾಣಿಸ್ತಿದೆ. ಈ ನಗು ಇಲ್ದೆ ನಿನ್ ಮುಖ ಹೇಗಿತ್ತು ಗೊತ್ತಾ? ಈಗ ಮಾತ್ರ ಅಲ್ಲ ಮಾಮ್, ಇನ್ ಮುಂದೆ ನಾನ್ ಯಾವಾಗ್ಲೂ ಇಷ್ಟ ಹ್ಯಾಪಿಯಾಗಿರ್ತೀನಿ. ವಾಗ್ದೇವಿ ಸೊಸೆ ಪ್ರೀತಿ ಅಂದ್ರೆ ಆ ಸ್ಟೇಟಸ್, ಆ ಸ್ಟೈಲ್ ಬೇರೆ ಲೆವೆಲ್. ಹಾಯ್ ಪ್ರೀತಿ, ರೆಡಿ ಆದ್ಯಾ? ಯಾ, ನನ್ಗೋಸ್ಕರ ಬಂದ್ಯಾ? ಇಲ್ಲ, ಆಂಟಿಗೋಸ್ಕರ. ಏನಾಯ್ತು ನವ್ಯಾ? ನಿಮ್ಮನ್ನ ಮೇಡಮ್ ಕರೀತಾ ಇದ್ದಾರೆ. ನನ್ನನ್ನ ಯಾಕೆ? ಗೊತ್ತಿಲ್ಲ ಆಂಟಿ. ಇನ್ಯಾಕೆ? ನಾನ್ ಇನ್ನೂ ಬಂದಿಲ್ಲ ಅಂತ ಕರೆದಿರ್ತಾರೆ. ನಡಿ ಹೋಗೋಣ. ನೀನಿಲ್ಲ ಇರೋ. ಆಂಟಿ ಒಬ್ರನ್ನೇ ಕರೆದಿದ್ದು. ದೊಡ್ಡವ್ರಲ್ವಾ, ಫಾರ್ಮಲ್ ಆಗಿ ಮಾತಾಡೋದೇನಾದ್ರೂ ಇರಬಹುದು. ನೀವ್ ಹೋಗಿರಿ ಆಂಟಿ, ಪ್ರೀತಿನ ನಾನ್ ಕರ್ಕೊಂಡ್ ಬರ್ತೀನಿ. ಸರಿ. ಸೀರೆ ತುಂಬಾ ಚೆನ್ನಾಗಿದೆ ಪ್ರೀತಿ, ಸೋ ಪ್ರಿಟಿ. ಥ್ಯಾಂಕ್ ಯು ನವ್ಯಾ. ಲಿಪ್ಸ್ಟಿಕ್ ಮಾತ್ರ ಯಾಕೆ ಇಷ್ಟೊಂದು ಓವರ್ ಆಗಿ ಅಪ್ಲೈ ಮಾಡಿದ್ಯಾ? ಓವರ್ ಆಗ ಹಾಗೇನಿಲ್ವಲ್ಲ, ನಾರ್ಮಲ್ ಆಗೇ ಇದೆ ನವ್ಯಾ. ನೋ ಪ್ರೀತಿ, ಸ್ಯಾರಿ ಕಲರ್ನ ಡಾಮಿನೇಟ್ ಮಾಡೋ ತರ ಇದೆ. ಲೈಟ್ ಆಗಿ ರಬ್ ಮಾಡ್ಕೊಂಡ್ರೆ ಕಲರ್ ಗ್ಲೋ ಬರುತ್ತೆ. ತಗೋ. ಈಗ ಓಕೆನಾ ನವ್ಯಾ? ಹಾಗಲ್ಲ, ನಾನ್ ಮಾಡ್ತೀನಿರು. ಇದೇನು ಡ್ರೌಸಿ ಆಗ್ತದೆ. ಈಗ ನನ್ ಮದ್ವೆ ಇದೆಯಲ್ಲ, ರಾಹುಲ್ ನಾನು ಮದ್ವೆ. ನಿನ್ನ ಮುಖಕ್ಕೆ ನಮ್ಮ ಮಣ್ಣ ಬೇಕಾ? ಬನ್ನಿ ಬನ್ನಿ. ನೀವು ಒಳಗಡೆ ಹೋಗಿ, ನಾವಿಲ್ಲೇ ಇದ್ದು ಯಾರು ಬರ್ತಿದ್ದ ಹಾಗೆ ನೋಡ್ಕೋತೀವಿ.
ಬೇಕಾಗಿ